ರಾಜ್ಯದಲ್ಲಿರುವಂತಹ ಸರ್ಕಾರನೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೂಡ ಆಡಳಿತ ನಡೆಸ್ತಾ ಇದೆಯಾ ಅನ್ನುವಂಥದ್ದು ಅನುಮಾನ ನಮಗೆ ಯಾವತ್ತೋ ಕಾಡ್ತಾ ಇತ್ತು. ಇವತ್ತಿಗೆ ಅದು ಬಲ ಆಗ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆಗಳು ನಡೀಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಎನ್ನುವುದನ್ನು ತೀರ್ಮಾನ ಮಾಡುವುದು ಅನುಪಮ್ ಅಗರ್ವಾಲ್ ಅವರಲ್ಲ. ಪ್ರತಿಭಟನೆಯನ್ನ ಆಯೋಜನೆ ಮಾಡತಕ್ಕಂಥವರು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಅದೇ ಜಾಗದಲ್ಲಿ ನಿಂತು ಪ್ರತಿಭಟನೆ ಮಾಡತಕ್ಕಂಥ ಹಕ್ಕು ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು. ಹೋರಾಟ ಎಂದರೆ ಇವೆಂಟ್ಗಳಲ್ಲ, ಹೋರಾಟಗಾರರ ರೌಡಿಗಳಲ್ಲ, ಪೊಲೀಸ್ ಎಂಬ ಮೂರಕ್ಷರದಿ ಇರಬೇಕಾದ ಗುಣಗಳ ಬಿಟ್ಟು ಸಂಘಿಗಳಂತೆ ವರ್ತಿಸಬೇಡಿ, ಸಂಘಿಗಳಂತೆ ವರ್ತಿಸಬೇಡಿ. ಹೆದರೋದಿಲ್ಲ, ಹೆದರೋದಿಲ್ಲ, ಪೊಲೀಸ್ ಕೇಸಿಗೆ ಹೆದರೋದಿಲ್ಲ. 9:30 ನಂತರದಲ್ಲಿ 95% ಜಿಲ್ಲೆಯ ಜನತೆ ಪೊಲೀಸರಿಂದಾಗಿ ನಾವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಲೈಟ್ ತೆಗೆದು ನಿದ್ದೆ ಮಾಡಬಹುದು ಅಂತ ಹೇಳ್ತೀರಿ. ಆದ್ರೆ ಯಾರು ಲೈಟ್ ತೆಗೆದು ನಿದ್ರಿಸ್ತಾರೆ ಅಂತೇಳಿ ಕಾಯ್ತಾ ಇರುವಂತ ಈ ಮಂಗಳೂರಿನ ಅಕ್ರಮ ದದ್ದಕೋರು ಯಾರಿದ್ದಾರೆ, ಅಕ್ರಮ ಚಟುವಟಿಕೆಗಳನ್ನ ಮಾಡುವವರು ಯಾರಿದ್ದಾರೆ, ಅವರಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕೆ ಈ ರಾತ್ರಿಯನ್ನ ನೀವು ಉಪಯೋಗಿಸ್ತೀರಿ. ಅವರಿಗೆ ಆ ಲಂಚವನ್ನ ತಂದು ಕೊಡುವಂತ ಸಮಯ ಅದೇ ಆಗಿರ್ತದೆ. ಆ ಸಂದರ್ಭದಲ್ಲಿ ಇದೆಲ್ಲವಕ್ಕೂ ನೀವು ಬಳಸ್ತೀರಿ. ಅದಕ್ಕೆ UT ಖಾದರ್ ಅವರು ಆ ರೀತಿಯಾಗಿ ಹೇಳಿದ್ದಾರೆ. ಎಲ್ಲರೂ ಕೂಡ ಮಲಗಲಿ, ನಂತರ ಈ ರೀತಿಯ ಚಟುವಟಿಕೆಗಳನ್ನ, ಹೊಸ ಚಟುವಟಿಕೆ ಯಾವ ರೀತಿಯಾಗಿ ಯೋಜನೆಗಳನ್ನ ಹಾಕೊಳ್ಳೋದು ಅನ್ನುವಂಥದ್ದನ್ನು ಅವರು ನಿಮಗೆ ಹೇಳಿಕೊಡ್ತಾರೆ. ಅವರ ಅನತಿಯಂತೆ ನೀವು ಕೆಲಸ ಮಾಡ್ತೀರಿ. ಈ ಪರಿಸ್ಥಿತಿಯನ್ನ ನೋಡುವಾಗ ಒಟ್ಟು ರಾಜ್ಯ ಸರ್ಕಾರ ಇಲ್ಲಿ ಯಾವುದಿದೆ, ರಾಜ್ಯದಲ್ಲಿರುವಂತಹ ಸರ್ಕಾರನೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೂಡ ಆಡಳಿತ ನಡೆಸ್ತಾ ಇದೆಯಾ ಅನ್ನುವಂಥದ್ದು ಅನುಮಾನ ನಮಗೆ ಯಾವತ್ತೋ ಕಾಡ್ತಾ ಇತ್ತು. ಇವತ್ತಿಗೆ ಅದು ಬಲ ಆಗ್ತಾ ಇದೆ. ಇಲ್ಲಿನ ಅಲ್ಪಸಂಖ್ಯಾತರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನ ಅಗರ್ವಾಲ್ ರವರು ನೋಡಬೇಕು. ಆದ್ರಿಂದ ಕೇವಲ ಇಲ್ಲಿನ ಅಲ್ಪಸಂಖ್ಯಾತರ ಪರವಾಗಿ ಮಾತ್ರ CPM ಪಕ್ಷ ಮಾತಾಡ್ತಿಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದಾಗ, ಅಲ್ಪಸಂಖ್ಯಾತರ ಪರವಾಗಿ, ದಲಿತ ದಮನಿತರ ಪರವಾಗಿ, ಅವರಿಗೆ ಶೋಷಣೆಯಾದಾಗ ಅವರ ಪರವಾಗಿಯೂ ಧ್ವನಿ ಎತ್ತೇವೆ. ಆದಿವಾಸಿ ಕೊರಗ ಸಮುದಾಯಕ್ಕೆ ಅನ್ಯಾಯವಾದಾಗ ಈ ಮಂಗಳೂರು ನಗರದಲ್ಲಿ ನಾವು ಧ್ವನಿಯನ್ನ ಎತ್ತಿದ್ದೇವೆ. ಅಲೆಮಾರಿ ಜನಾಂಗದವರು ಇಲ್ಲಿ ಕೆಲಸವನ್ನ ಮಾಡ್ತಾರೆ, ಅವರಿಗೆ ಅನ್ಯಾಯವನ್ನ ಮಾಡುವಾಗ, ಇಲ್ಲಿನ ಜನ ಸಮುದಾಯ ಅನ್ಯಾಯ ಮಾಡುವಾಗ ಅವರ ಪರವಾಗಿ ನಾವು ನಿಂತಿದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿ ಮಂಗಳೂರು ನಗರ ಅನ್ನುವಂಥದ್ದು ಬಹಳ ಸುಂದರವಾದ ನಗರವಾಗಿತ್ತು. ರಾತ್ರಿ 12:30 ಗಂಟೆ ತನಕನೂ ಕೂಡ ಒಂದು 15 ವರ್ಷದ ಹಿಂದೆ ಹೋದ್ರೆ ನಮ್ಗೆ ಓಪನ್ ಇತ್ತು ಈ ಮಂಗಳೂರು. ಎಲ್ಲ ಕಡೆ ತಿರುಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ 8-8:30 ಆದ ಕೂಡಲೇ ಇಲ್ಲಿ ಎಲ್ಲವೂ ಬಂದ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಬೇಗ ಮಂಗಳೂರು ನಗರವನ್ನ ನೀವು ಕ್ಲೋಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ಆನಂತರ ಎಲ್ಲಾ ದಂಧೆಗಳು ಇಲ್ಲಿ ಪ್ರಾರಂಭವಾಗ್ತದೆ, ಎಲ್ಲವೂ ಕೂಡ ಪ್ರಾರಂಭವಾಗ್ತದೆ. ಆದ್ರಿಂದ ಇಲ್ಲಿ ಬೇರೆ ಬೇರೆ ಕೈಗಾರಿಕೆಗಳು, ಹೊಸ ಕಂಪನಿಗಳು ಇಲ್ಲಿ ಬರ್ಲಿಕ್ಕೆ ಹೆದರ್ತಾ ಇದೆ. ಅಲ್ಲಲ್ಲಿ ಕೋಮು ಗಲಭೆಗಳನ್ನ ಸೃಷ್ಟಿಸುವ ಮುಖಾಂತರ ಈ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಮಂಗಳೂರನ್ನ ಆದಷ್ಟು ಬೇಗದಲ್ಲಿ ರಾತ್ರಿ ಆಗುವ ಮುಂಚೆನೆ ನೀವು ಜನಸಾಮಾನ್ಯರನ್ನ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡ್ತೀರಿ. ಅದಕ್ಕೆ ಯಾರು ಸಹಾಯಕರಾಗಿ ನಿಲ್ತಾರೆ? ಇದೇ ಪೊಲೀಸ್ ಇಲಾಖೆ, ಅದರ ಕಮಿಷನರ್ ಅನುಪಮ್ ಅಗ್ರವಾಲ್ ರವರು ಅಗ್ರಸ್ಥಾನದಲ್ಲಿ ನಿಲ್ತಾರೆ. ಆದ್ರಿಂದ ನಾವು ಹೇಳೋದಿಷ್ಟೇ, ಇಲ್ಲಿನ ಅಕ್ರಮ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು. ಅದು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಜನಪರ ಚಳವಳಿಗಳನ್ನ ಹತ್ತಿಕ್ಕುವ ಕೆಲಸಗಳನ್ನ ನೀವು ಯಾವತ್ತೂ ಮಾಡಬೇಡಿ. ಅಂತ ಕೆಲಸಗಳನ್ನ ನೀವು ಮಾಡಿದ್ದೀರಿ. ಇಷ್ಟರ ತನಕ ನೀವು ಎಲ್ಲ ಅಕ್ರಮಗಳನ್ನ ಪೋಷಿಸ್ತಾ ಬಂದಿದ್ದೀರಿ. ಇನ್ನು ಮುಂದಕ್ಕೆ ನೀವು ಇಲ್ಲಿ ಇರ್ಲಿಕ್ಕೆ ಲಾಯಕ್ಕಲ್ಲ. ನವೆಂಬರ್ 26ರ ಆ ಒಂದು ಹೋರಾಟಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇರುವಂಥ ಗುಂಡಿಗಳನ್ನು ಮುಚ್ಚಬೇಕು, ಹೆದ್ದಾರಿ ಸಮಸ್ಯೆಗಳನ್ನ ಬಗೆಹರಿಸಬೇಕನ್ನುವಂಥ ಆ ಒಂದು ಹೋರಾಟಕ್ಕೆ ಅನುಪಮ್ ಅಗರ್ವಾಲ್ ಅವರು ಅನುಮತಿಯ ನಿರಾಕರಣೆ ಮಾಡಿದ ಮೇಲೆ 10 ಪ್ರತಿಭಟನೆಗಳು ಇವತ್ತು ನಿಮ್ಮ ಅನುಮತಿಗಳಿಲ್ಲದೆ ನಿಮ್ಮವೇ ವಿರುದ್ಧ
ಅದೇ ಅಗರ್ವಾಲ್ರ ವಿರುದ್ಧವೇ ಇವತ್ತು ನಿಮ್ಮದೇ ಜಾಗದಲ್ಲಿ ನಿಂತು ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಈ ಕೆಂಬಾವುಟಕ್ಕಿದೆ, ಈ ಶ್ವೇತ ಪತಾಕೆಗಿದೆ ಅನ್ನುವಂಥ ಮಾತನ್ನ ಅನುಪಮ ಅಗರ್ವಾಲ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆಗಳು ನಡೀಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಎನ್ನುವುದನ್ನು ತೀರ್ಮಾನ ಮಾಡುವುದು ಅನುಪಮ ಅಗರ್ವಾಲ್ ಅವರಲ್ಲ. ಪ್ರತಿಭಟನೆಯನ್ನ ಆಯೋಜನೆ ಮಾಡತಕ್ಕಂಥವರು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ ಅದೇ ಜಾಗದಲ್ಲಿ ನಿಂತು ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು. ಪ್ರಭುತ್ವದ ವಿರುದ್ಧ ಪ್ರಜೆಗಳು ಧ್ವನಿ ಎತ್ತಕ್ಕಂಥದ್ದು ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಮತ್ತು ಹಕ್ಕು. ಅದನ್ನು ನಿರಾಕರಣೆ ಮಾಡಲಿಕ್ಕೆ ನೂರಲ್ಲ ಸಾವಿರ ಅನುಪಮ ಅಗರ್ವಾಲ್ ಅವರು ಬಂದರೂ ಕೂಡ ಅದು ಸಾಧ್ಯ ಆಗಲ್ಲ 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 ಅನ್ನಂತ ನಾವು ಸಾರಿ ಸಾರಿ ಹೇಳಬೇಕಾಗ್ತದೆ ಅನುಪಮ ಅಗರ್ವಾಲ್ ಅವರಿಗೆ. ಇವತ್ತು ನಾವು ಅನೇಕ ಪ್ರತಿಭಟನೆ ನಡೆದ ಮೇಲೆ ಇವತ್ತು ಇಲ್ಲಿ ಬಜಾಲ್ ವಿಭಾಗ ಸಮಿತಿಯವರು ವಿಶಿಷ್ಟವಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ದೊಂದಿಯನ್ನ ಕೈಯಲ್ಲಿ ಇಟ್ಕೊಂಡಿದ್ದೇವೆ, ಬೆಂಕಿ ಕೈಯಲ್ಲಿ ಇದೆ, ನೀವು ಹೆದರಬೇಡಿ. ಈ ಹೋರಾಟ ಪೊಲೀಸರ ವಿರೋಧ ಅಲ್ಲ. ಈ ಬೆಂಕಿ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ನ, ಕಮಿಷನರ್ ಕಚೇರಿಯನ್ನ ಸುಟ್ಟಾಕ್ಲಿಕ್ಕೆ ಕೈಯಲ್ಲಿ ಬೆಂಕಿ ಇಟ್ಕೊಂಡಿರೋದಲ್ಲ. ಈ ಬೆಂಕಿ ಇಟ್ಕೊಂಡಿರುವಂತದ್ದು ಅನುಪಮ ಅಗರ್ವಾಲ್ ಅವರು ಕಟ್ಟಿರ್ತಕ್ಕಂಥ ಅಕ್ರಮ ಸಾಮ್ರಾಜ್ಯದ ವಿರುದ್ಧ, ಅಕ್ರಮ ಸಾಮ್ರಾಜ್ಯವನ್ನ ಅದನ್ನ ಬೆಂಕಿ ಹಾಕಿ ಉರಿಬೇಕೆನ್ನುವ ಕಾರಣಕ್ಕಾಗಿ ಇವತ್ತು ಅನಾಚಾರದ ವಿರುದ್ಧ, ಅಕ್ರಮದ ವಿರುದ್ಧ ಬೆಂಕಿಯನ್ನು ನಾವು ಕಿಡಿಯನ್ನ ಇವತ್ತು ಹತ್ತಿಸಿದ್ದೇವೆ. ಅನುಪಮ ಅಗರ್ವಾಲ್ ಜೊತೆಯಲ್ಲಿ ಆ ಎಲ್ಲ ಅಕ್ರಮ ಅನಾಚಾರಗಳು ಮಂಗಳೂರು ನಗರದಿಂದ ನಾಶ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ನಾವು ಬೆಂಕಿಯನ್ನು ಕೊಟ್ಟಿದ್ದೇವೆ. ಇವತ್ತು ನಮ್ಮ ಅನುಪಮ ಅಗರ್ವಾಲ್ ಅವರು ಈ ನಗರದಲ್ಲಿ ಇದ್ದುಕೊಂಡು ಇವತ್ತು ಅನೇಕ ವಿಚಾರ ಯೋಗೀಶ್ ಅವರು ಹೇಳಿದ್ರು. ಇವತ್ತು ಅದಕ್ಕೆ ಪೂರಕವಾಗಿ ಅನುಪಮ ಅಗರ್ವಾಲ್ಗೆ ಪೂರಕವಾಗಿ ನಮ್ಮ ಮಾನ್ಯ ಸಭಾಪತಿಗಳು ಯುಟಿ ಖಾದರ್ ಅವರಿಗೆ ಪೂರಕವಾಗಿ ಇವತ್ತು ಮಾತಾಡ್ತಾರಂತಾದ್ರೆ ಏನ್ ಹೇಳಿದ್ರು? 9 ರಾತ್ರಿ ಎಲ್ಲರೂ ಲೈಟ್ ಆಫ್ ಮಾಡಿ ಧೈರ್ಯದಿಂದ ಮಲಗ್ತಾರೆ. ಪೊಲೀಸರ ಒಂದು ಧೈರ್ಯದಿಂದ ಪೊಲೀಸರು ನಮಗೆ ಕಾವಲಿದ್ದಾರೆ ಎಂದು ಬಹಳ ಧೈರ್ಯದಿಂದ ಜನರು ಮಲಗ್ತಾರೆ ಅಂತ ಹೇಳಿ ಯುಟಿ ಖಾದರ್ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಯುಟಿ ಖಾದರ್ ಹಾಗೆ ಅಲ್ಲ. ಎಲ್ಲರೂ ಮಲಗ್ತಾರೆ, ಹೌದು, ಬಹಳ ಧೈರ್ಯದಿಂದ ಮಲಗ್ತಾರೆ. ಆದರೆ ನೀವು ನಿಮ್ಮ ಹಿಂಬಾಲಕರು ಯಾರು ಅಕ್ರಮ ಮರಳನ್ನ ಸಾಗಿಸ್ತಕ್ಕಂಥ ನಿಮ್ಮ ಚೇಲಾಗಳು ಅವರು ಎಲ್ಲರೂ ಮಲಗಬೇಕು ಅಂತ ಕಾಯ್ತಾರೆ. ಆಮೇಲೆ ಎದ್ದು ಮರಳಿನ ದಂಧೆ ಮಾಡ್ತಾರೆ. ಅದಕ್ಕೆ ನೀವು ಸಹಕಾರ ಕೊಡ್ತಾರೆ. ಅದಕ್ಕೆ ನಿಮಗೆ ಅನುಪಮ ಅಗರ್ವಾಲ್ ಅವರು ಬೇಕು, DCP ಗೋಯಲ್ ಅವರು ಬೇಕು. ಅದಕ್ಕಾಗಿ ಎಲ್ಲರನ್ನ ಮಂಗಳೂರು ನಗರವನ್ನ 8 ಗಂಟೆಗೆ ಎಲ್ಲ ಸ್ತಬ್ಧ ಮಾಡಿ ಮನೆಯಲ್ಲಿ ಇರುವ ಹಾಗೆ ನೀವು ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಅನುಪಮ್ ಅಗರ್ವಾಲ್ ಯುಟಿ ಖಾದರ್ಗೆ ಅಥವಾ ಯುಟಿ ಖಾದರ್ ಅವರ ಸೋದರನಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಮಾತಾಗ್ತಾ ಇದೆ. ಇವತ್ತು ಮಂಗಳೂರು ನಗರದ ಎಲ್ಲ ಜಿಲ್ಲಾಡಳಿತವನ್ನ ಕಂಟ್ರೋಲ್ ಮಾಡುವಂತದ್ದು ಯುಟಿ ಖಾದರ್ ಮತ್ತು ಅವರ ಸಹೋದರರು ಅಂತ. ಯಾರು ಅವರ ಸಹೋದರಿಗೆ ಏನು ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದು, ಏನು ಅಧಿಕಾರ ಇರ್ತಕ್ಕಂಥದ್ದು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಇಷ್ಟೊಂದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಒಬ್ಬ ಅಧಿಕಾರಿ ಇವತ್ತು ಜನವಿರೋಧಿ, ಜನರಿಗೆ ಬೇಡವಾದಂತ ಅಧಿಕಾರಿಯನ್ನ ಯಾಕೆ ನಿಮ್ಗೆ ಆಚೆ ಕಳಿಸ್ಲಿಕ್ಕೆ ಆಗುವುದಿಲ್ಲ? ಏನು ಪುಕ್ಸಟೆಯಲ್ಲಿ ಕೆಲಸ ಮಾಡುವಂಥದ್ದಲ್ಲ. ಅನುಪಮ್ ಅಗರ್ವಾಲ್ ನಾವು ಕಟ್ಟಿರ್ತಕ್ಕಂತಹ ತೆರಿಗೆ ಹಣದಿಂದ ಸಂಬಳ ಪಡ್ಕೊಂಡು ಅವರ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಅಂಥವರನ್ನ ಆಚೆ ಕಳಿಸ್ಲಿಕ್ಕೆ ಯಾಕೆ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಇವತ್ತು ಅಗರ್ವಾಲ್ ಅಂತ ಅಧಿಕಾರಿಗಳು ಇವತ್ತು ನಿಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆ ಬೇಕೇನ್ನುವುದನ್ನ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಇವತ್ತು ಎಲ್ಲವೂ ಕೂಡ ಜನಜನಿತವಾಗಿದೆ. ಎಲ್ಲವೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಸತ್ಯದ ಅರಿವಾಗಿದೆ. ನಮ್ಮ ಪ್ರತಿಭಟನೆ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಪ್ರತಿಭಟನೆ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ, ನಮ್ಮ ಪ್ರತಿಭಟನೆ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರ ವಿರುದ್ಧ ಮಾತ್ರ ಎನ್ನುವುದನ್ನ ಮತ್ತೆ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಇವತ್ತು ಈ ಒಂದು ಹೋರಾಟ ತೀವ್ರಗೊಳಿಸುವಂತ ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ.